ರಾಮಕೃಷ್ಣ ಸರ್ ಮಾತನಾಡಬೇಕಾದ್ರೆ ಹೇಳಿದ್ರು ನಾಯಕ್ ಸರ್ ಅಂದ್ರೆ ಈ ಭ್ರಷ್ಟಾಚಾರ ಅಥವಾ ಅವ್ಯವಹಾರದ ಆರೋಪ ಅಂತ ಬಂದಾಗ ಇಲ್ಲಿ ಮಹಿಳೆ ಬೇರೆ ಪುರುಷ ಬೇರೆ ಪ್ರತ್ಯೇಕ ಮಾಡೋ ಹಂಗಿಲ್ಲ, ಅಕೌಂಟಬಿಲಿಟಿ ಎಲ್ಲರಿಗೂ ಕೂಡ ಒಂದೇ ಅಂತ. ಹಂಗೆ ನೋಡಿದ್ರೆ ನೋಡಿ ನಾಗೇಂದ್ರ ಅವ್ರ ಮೇಲೆ ಕೂಡ ಆರೋಪ ಆಯ್ತು, ಬಟ್ ಹಿ ಮ್ಯಾನೇಜ್ ಟು ಗೆಟ್ ಬ್ಯಾಕ್ ಟು ದ ಕ್ಯಾಬಿನೆಟ್. ಜಮೀರ್ ಅಹಮದ್ ಖಾನ್ ಅವ್ರ ಮೇಲೆ ಪಕ್ಷ ವಿರೋಧಿ ಚಟುವಟಿಕೆಯಿಂದ ಹಿಡಿದುಬಿಟ್ಟು ವಸತಿ ಇಲಾಖೆಯಲ್ಲಿ ಏನೋ ಆರೋಪಗಳು ಅದು ಇತ್ತು, ಬಟ್ ಸ್ಟಿಲ್ ಹಿ ಮ್ಯಾನೇಜ್ ಟು ಗೆಟ್ ಬ್ಯಾಕ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ಹಂಗೆ ನೋಡಿದ್ರೆ ಡೈರೆಕ್ಟ್ ಆರೋಪ ಅಲ್ಲ, ಅದು ಇಲಾಖೆಯಲ್ಲಿ ಏನೋ ಲೋಪದೋಷ ಆಗಿದೆ ಅಂತ ಹೇಳಿ, ಬಟ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ವಾಪಸ್ ಬರಲಿಲ್ಲ ಕ್ಯಾಬಿನೆಟ್. ಹಂಗೆ ನೋಡಿದಾಗ ಎಲ್ಲೋ ಒಂದ್ ಕಡೆ ಹೌದಪ್ಪ, ಕಾಂಗ್ರೆಸ್ ಪಕ್ಷದಲ್ಲಿ ಮಹಿಳೆಯರು ಮಾಡಿದ್ರೆ ಅಥವಾ ಮಹಿಳೆಯರ ಮೇಲೆ ಆರೋಪ ಬಂದ್ರೆ ಬೇರೆ ತರ, ಪುರುಷರ ಮೇಲೆ ಆರೋಪ ಬಂದ್ರೆ ಬೇರೆ ತರ ನೋಡ್ತಾರೆ ಅನ್ನೋ ಅನುಮಾನ ಬರೋದು ಸಹಜ ಅಂತ. ಈಗ ಒಂದು ಪ್ರಶ್ನೆ ಮಾತ್ರ ಬಹಳ ಸ್ಪಷ್ಟ, ಕಾಂಗ್ರೆಸ್ನಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಒಬ್ಬಳೇ ಮಹಿಳಾ ಲೀಡರ್ ಅಲ್ಲ. ಈಗಾಗಲೇ ಆರ್ಸ್ ಬಂದವರಲ್ಲಿ 5 MLA-ಗಳಿದ್ದಾರೆ, ಶಾಸಕರಿದ್ದಾರೆ, 3 MLC-ಗಳಿದ್ದಾರೆ. ಅವರಲ್ಲಿ ಯಾರನ್ನು ಬೇಕಾದ್ರೂ ಮಾಡುವಂತ ಒಂದು ಅಧಿಕಾರ ಕಾಂಗ್ರೆಸ್ ಪಕ್ಷಕ್ಕೆ ಇರತಕ್ಕಂತಹದ್ದು. ಈಗ ಪ್ರಶ್ನೆ ಇರುವಂತದ್ದು ಏನು ಅಂತ ಕೇಳಿದ್ರೆ, ಗಾಯತ್ರಿ ಶಾಂತೇಗೌಡರನ್ನ ಪ್ರಧಾನ ಬಾಗಿಲಿನವರೆಗೆ ಕರ್ಕೊಂಡು ಬಂದು ಆಮೇಲೆ ನೀವು ಬೇಡ ಅಂತ ಹೇಳಿ ಹೊರಗೆ ಕಳಿಸುವುದರ ಹಿಂದೆ ಇರುವಂತ ಕುತ್ಸಿತವಾದಂತಹ ಶಕ್ತಿ ಯಾವುದು ಅನ್ನೋದರ ಬಗ್ಗೆ ನಾವು ಗಮನ ಕೊಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಒಂದು ಮಂತ್ರಿಮಂಡಲ ರಚಿಸುವಂತ ಸಂದರ್ಭದಲ್ಲಿ ಒಂದು ಮಹಿಳೆಗೆ ಈ ಮಟ್ಟದಲ್ಲೂ ಅಪಚಾರ ಆಗ್ತದೆಯೋ, ಈ ಮಟ್ಟದಲ್ಲಿ ಒಂದು ಇನ್ಸಲ್ಟ್ ಆಗ್ತದೆಯೋ ಅನ್ನುವಂಥದ್ದನ್ನು ನೋಡಬೇಕಾಗಿದೆ. ಮೊನ್ನೆ ಪಾರ್ಲಿಮೆಂಟ್ ನಲ್ಲಿ 33% ವಿಧೇಯಕವನ್ನ ಪಾಸ್ ಮಾಡುವಂತ ಸಂದರ್ಭದಲ್ಲಿ ಪ್ರಿಯಾಂಕಾ ಗಾಂಧಿ ಅವರೇ ಒಂದು ಮಾತು ಹೇಳಿದ್ರು, ಇದು ಕೇವಲ ಪ್ರಚಾರದ ಸರಕಾಗಬಾರದು, ಆಚರಣೆಯಲ್ಲಿ ಬರಬೇಕು ಅಂತ ಹೇಳಿ. ನಾವು ಹೇಳ್ತೀವಿ ಕೇವಲ ಬಾಯ್ಬಲದ ವಾದಕ್ಕೆ ಪ್ರಾಮುಖ್ಯತೆ ಕೊಡಬಾರದು. ಯಾವುದೇ ವಾದಗಳಾದ್ರೂ ಸಹಿತ ಎಕ್ಸಿಕ್ಯೂಷನ್ ಅಲ್ಲಿ ಬಂದ್ರೆ, ದರ್ಖಾಸ್ನಲ್ಲಿ ಬಂದ್ರೆ ಅದಕ್ಕೆ ಇಂಪಾರ್ಟೆನ್ಸ್ ಇರ್ತದೆ. ಈಗ ನಾವು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, 34 ಸದಸ್ಯ ಅಂದ್ರೆ ಮಂತ್ರಿಮಂಡಲದ ಈ ಒಂದು ಇದರಲ್ಲಿ ಒಂದೇ ಒಂದು ಮಹಿಳಾ ಶಾಸಕರನ್ನ ಅಥವಾ ಮಹಿಳಾ ಒಂದು ಹೆಣ್ಣುಮಗಳನ್ನ ಮಂತ್ರಿ ಮಾಡುವಂತ ಸಾಮರ್ಥ್ಯ ಕಾಂಗ್ರೆಸ್ ಪಕ್ಷಕ್ಕೆ ಇಲ್ಲವೇ? ಈಗ ಬಹಳ ಚೆನ್ನಾಗಿ ನಮ್ಮ ಸರ್ ಹೇಳಿದ್ರು, ಏನಂತ ಹೇಳಿದ್ರೆ ಅವರು ಸಿದ್ದರಾಮಯ್ಯನವರ ಕ್ಯಾಂಡಿಡೇಟ್ ಅಂತೂ ಅಲ್ಲ, DK ಶಿವಕುಮಾರ್ ಕ್ಯಾಂಡಿಡೇಟ್ ಹೌದು ಅಲ್ಲೋ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆದ್ರೆ 100% ಆಗಿ ಅವ್ರನ್ನ ಅಲ್ಲಿ ತರಲೇಬೇಕು ಅನ್ನುವಂತ ಒಂದು ಶಕ್ತಿ ಕೆಲಸ ಮಾಡಿದೆ ಅಂತ ಆಯ್ತು. ಚಿಕ್ಕಮಗಳೂರು ಮೂಲದಂತ ಆ ಹೆಣ್ಮಗಳು ಗಾಯತ್ರಿ ಶಾಂತೇಗೌಡರವರು ಹಿಂದೆ ಜಡ್ಪಿ ಅಧ್ಯಕ್ಷರಾಗಿಯೂ ಕೆಲಸ ಮಾಡಿರುವಂತ ಒಂದು ಅನುಭವವನ್ನ ಹೊಂದಿರತಕ್ಕಂಥವ್ರು. ಅವರನ್ನ ಕರೆದು ಬಿಟ್ಟು ನಿಮಗೆ ಕೊಡಲ್ಲ ಹೋಗಿ ಅಂತ ಹೇಳಿ ನಿಲ್ಲಿಸಲಿ. ನಿನ್ನೆ ಇವತ್ತೆಲ್ಲ ಒಂದು ಕಡೆ ನೋಡಿದೆ, ಏನಂತ ಹೇಳಿದ್ರೆ ತಾಂತ್ರಿಕ ಕಾರಣಗಳಿಗಾಗಿ ಅವರಿಗೆ ಹಿನ್ನಡೆ ಆಯ್ತು. ಯಾವ ತಾಂತ್ರಿಕ ಕಾರಣ ಅಂದ್ರೆ ವಿದ್ಯುತ್ ಸಂಪರ್ಕದ ಕೊರತೆಯೋ ಅಥವಾ ವಿದ್ಯುನ್ಮಾನ ಯಂತ್ರಗಳಲ್ಲಿ ಏನಾದ್ರೂ ಕೊರತೆಯೋ? ನೋಡಿ ಎಷ್ಟು ಹಾಸ್ಯಾಸ್ಪದ ಅಂತ ಹೇಳಿದ್ರೆ, ಇವರು ಕೊಡುವಂತ ಕಾರಣ ಗಾಯತ್ರಿ ಶಾಂತೇಗೌಡರನ್ನ ಯಾಕೆ ಮಾಡ್ಲಿಲ್ಲ ಕೇಳಿದ್ರೆ ತಾಂತ್ರಿಕ ಕಾರಣ, ಮಂಕಾಳು ವೈದ್ಯರನ್ನ ಯಾಕೆ ಮಾಡ್ಲಿಲ್ಲ ಕೇಳಿದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್. ಮೇಡಮ್ ನೋಡ್ರಿ, ಮಲ್ಲಿಕಾರ್ಜುನ ಅದನ್ನ ಡೈವರ್ಟ್ ಮಾಡೋದಿಲ್ಲ, SS ಮಲ್ಲಿಕಾರ್ಜುನರ ಹೆಸರಿಗೂ ಮಂಕಾಳ ವೈದ್ಯರವರ ಹೆಸರಿಗೂ ತೀರಾ ಒಂದು ಏನು ಸಮಾನತೆ ಇದೆಯಾ? ಶ್ರೀಕೃಷ್ಣನಿಗೂ ಮುಲ್ಲಾನಿಗಿದ್ದಂತ ಸಂಬಂಧ ಆ ರೀತಿಯ ಅಂದ್ರೆ ತೀರಾ ಆ ರೀತಿಯಾದಂತ ಒಂದು ವಿರುದ್ಧ ಶಬ್ದಗಳು, ಅದನ್ನ ಟೈಪಿಂಗ್ ಮಿಸ್ಟೇಕ್ ಅಂತ ಹೇಳಿದ್ರು. ಇನ್ನು ತಾವೇ ಬಹಳ ಚೆನ್ನಾಗಿ ಹೇಳಿದ್ರಿ, ಗಾಯತ್ರಿ ಶಾಂತೇಗೌಡರನ್ನ ತರುವಾಗ ತಾಂತ್ರಿಕ ದೋಷ ಬಂತು, ಆಯ್ತು ಒಪ್ಕೊಳ್ಳುವ, ಅವ್ರ ಬದಲು ಇನ್ಯಾವ್ದಾರ ಒಂದು ಹೆಣ್ಣು ಮಗಳಿಗೆ ಕೊಡಬಹುದಿತ್ತು. ಆದ್ರೆ ನಾಗೇಂದ್ರರವರ ಮೇಲೆ ಸುಮಾರು 165 ಕೋಟಿ ರೂಪಾಯಿ ವಾಲ್ಮೀಕಿ ಹಗರಣದ ಅವ್ಯವಹಾರವನ್ನ ಹೊಂದಿರುವ ನಾಗೇಂದ್ರ ಅವರಿಗೆ ಸಚಿವ ಸ್ಥಾನವನ್ನ ಪುನಃ ಕರೆದು ಕೊಡ್ತೀರಿ ನೀವು ಕೈಯಲ್ಲಿ. ಅದು ಕೂಡ ನಾಗೇಂದ್ರ ಅವರ ಮೇಲೆ ಈಗಾಗಲೇ ಸಿಬಿಐ ಹ್ಯಾಸ್ ಆಲ್ರೆಡಿ ಫೈಲ್ಡ್ ದ ಚಾರ್ಜ್ ಶೀಟ್ ಅಂದ್ರೆ ಏನು? ಹೊರನೋಟಕ್ಕೆ ಸತ್ಯವಾಗುವಂತ ಪ್ರಕರಣ ರೂಪಿತವಾಗಿದೆ ಅಂತ ಹೇಳಿ ಪೊಲೀಸರು ಕೊಟ್ಟಂತ ವರದಿಗೆ ಚಾರ್ಜ್ ಶೀಟು ಅಂತ ಹೇಳ್ತಾರೆ. ಹಾಗಾಗಿ ಅವ್ರ ಮೇಲೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ. ಏನೋ ಕ್ಲೀನ್ ಚೀಟ್ ಬಂತು ಅಂತ, ಸೋ ಫಾರ್ ನೋಬಡಿ ಹ್ಯಾಸ್ ಗಿವನ್ ಕ್ಲೀನ್ ಚೀಟ್. ನೋ ಕೋರ್ಟ್ ಡಿಕ್ಲೇರ್ಡ್ ನಾಗೇಂದ್ರ ಈಸ್ ಇನ್ನೋಸೆಂಟ್ ಆರ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಲಾಜಿಕಲ್ ಆಗಿ ಯೋಚನೆ ಮಾಡೋದಾದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಪ್ಪು ಮಾಡಿದ್ದಾರೆ ಅಂತ ಯಾರು ಹೇಳೂ ಇಲ್ಲ, ಒಪ್ಪೂ ಇಲ್ಲ. ವಾಲ್ಮೀಕಿ ಹಗರಣ ಇದು ಹಗರಣ ಆಗಿದೆ ಅಂತ ಹೇಳಿ ಅಂದಿನ ಮುಖ್ಯಮಂತ್ರಿಗಳು ಸದನದಲ್ಲೇ ಒಪ್ಕೊಂಡಿದ್ದಾರೆ. ಆಮೇಲೆ ವಾಲ್ಮೀಕಿ ಹಗರಣದಲ್ಲಿ ದುಡ್ಡು
ತೆಲಂಗಾಣಕ್ಕೆ ಸುಮಾರು ಹೈದರಾಬಾದಿಗೆ 500 ಅಕೌಂಟ್ಗಳಿಗೆ ಹೋಗಿದೆ, ಸರಿ. ಬಾರಿಗೆಲ್ಲ ಸಹಿತ ಹೋಗಿದೆ, ಗೋಲ್ಡ್ ಅಂಗಡಿಗೆ ಸಹಿತ ಹೋಗಿದೆ. ಅಂದ್ರೆ ಯಾವುದೇ proof ಬಡ ಇಲ್ಲ, ಬಡ ಸರ್. ಬಡ ಬಡ ಅಲ್ಲಲ್ಲ, ಬಡ ಸುಮ್ನೆ ಪರಿಶಿಷ್ಟ ಬಹಳ ವರ್ಗದವರಿಗೆ ಇರ್ತಕ್ಕಂಥ ಸೋಷಿಯಲ್ ಜಸ್ಟಿಸ್ ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ ಬೇರೆ ಬೇರೆ ಕಡೆ ಎಲ್ಲ ಬಡ ಎಸ್ಟಿಗಳ ಹಣ ನಿಮ್ಮ ಇಡಿನೇ ಹೋಗಿಲ್ಲ ಅಂತ ಹೇಳ್ತಾರಲ್ಲ? ಹೈದರಾಬಾದಿಗೆ ಹೋಗ್ತದೆ ಅಂತ ಹೇಳಿದ್ರೆ ಇಡಿನೇ ಹೋಗಿಲ್ಲ ನಾನು ಅಂತ ಏನಂತ ಹೇಳ್ತಾರೆ. ಕೇಳ್ತೀನಿ, ಇಲ್ಲ, ತಪ್ಪು ನೋಡ್ರಿ ಹೇಳ್ಬೇಡಿ, ಮೇಡಮ್, ತಪ್ಪು ಮಾಹಿತಿ ಬೇಡ. ನೀವು ನೀವು ಸರಿಯಾಗಿ ನೀವು ಆರೋಪ ಮಾಡಿ ಸರ್, ನಾನು ರೂಢಿಯಾಗಿದೆ. ಒಪ್ಕೊಳ್ತೀನಿ. ಬೇರೆಯವ್ರು ನೀವು ಮಾತಾಡುವಾಗ ಆರೋಪ ಮಾಡಿ ಮಾತಾಡೋದು ನಾನು ನೀವು. ಒಪ್ಕೊಳ್ತೀನಿ. ನಾನು ಈಗ ಬಹಳ ಹಂಗಂತ ಸಲ ನೋಡಿದ್ದೀನಿ. ಹಂಗಂತ ಯಾಕೆ ಹೈದರಾಬಾದಿಗೆ ನಿಮ್ಗೆ ಹೋಗಿದೆ, ಹಾಗಾದ್ರೆ? ಹಂಗಂತ ಬೇರೆಯವ್ರು ಕೆಲಸಗಳು ಮಾತಾಡುವಾಗ ಯಾಕೆ ಹೋಗಿದೆ, ಮಾತಾಡ್ತೀರಿ? ಹಂಗಂತ ಬಾರ್ ನನ್ನ ಮಾತನ್ನು ಯಾಕೆ ಹತ್ತಿಸ್ತೀರಿ ನೋಡಿ ನೀವು? ಅವರೇ ಕೇಳಿ. ನಿಮ್ಗೆ ಅದೊಂದು ಯಾವ ರೂಢಿ ಬಾರ್ ಆಗ್ಬಿಟ್ಟಿದೆ ಲೈನ್ಸ್ ನಿಮಗೆ. ಯಾವ ಬಾರ್ಗಳಿಗೆ ಹೋಗಿದೆ? ನೋಡಿ ಅವ್ರು ಸರ್ ಮಾತಾಡುವಂತ ಯಾವ ಸಂದರ್ಭದಲ್ಲಿ ಬಾರ್ಗಳಿಗೆ ಹೋಗಿದೆ? ನೋಡಿ, ನೀವು ಅವ್ರ ಬಗ್ಗೆ ಹೇಳ್ಬಿಡ್ರಿ, ನನ್ನ ನಿಮ್ಮ ಮಾತು ಅಲ್ಲ, ಮಾತಾಡಿ, ಆಯ್ತು, ಮಾತಾಡಿ, ಆಯ್ತು, ಮಾತಾಡಿ. ವಿಷಯ ಅವ್ರ ಬಗ್ಗೆ ಆಗ್ತಾ ಇದೆ, ಹೇಳಿ. ವಿಷಯಕ್ಕೆ ಬನ್ನಿ. ನೀವು ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ನೀವು ಆಮೇಲೆ ಲಕ್ಷ್ಮೀ ಉತ್ತರ ಕೊಡಿ. ಹೆಬ್ಬಾಳ್ಕರ್ ಅವ್ರ ಮೇಲೆ ಅಲ್ಲ, ನೀವು ಆಮೇಲೆ ಉತ್ತರ ಕೊಡಿ. ಸ್ವಾತಿ ಅವ್ರು ಮಾತಾಡಿ, ಸ್ವಾತಿ ಅವ್ರು ಮಾತಾಡ್ಲಿ, ಕೇಳಿಸ್ಕೊಳ್ಳೋಣ, ಮುಂದುವರಿಸಿ ಸರ್. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರ ಮೇಲೆ ವೈಯಕ್ತಿಕವಾಗಿ ಆರೋಪ ಇರಲಿಲ್ಲ. ನಾನು ಹೇಳ್ತಾ ಇರೋದು ಸರಿ. ಕರ್ನಾಟಕದ ನಮ್ಮ ಬಡ ಎಸ್ಟಿಗಳ ಹಣ ಹೈದರಾಬಾದಿಗೆ ಹೋಗುವಂತ ಗತ್ಯಂತರ ಏನಿತ್ತು? ಸರಿ, ಸರಿ. ಇಂಥವರನ್ನು ಕರೆದು ಬಿಟ್ಟು ಇನ್ನು ಎರಡನೇದು ಮಧು ಬಂಗಾರಪ್ಪನವರಿಗೆ ಸೆಕ್ಷನ್ 138 ಆಫ್ ಎನ್ ಆಕ್ಟ್ ನಲ್ಲಿ ಕನ್ವಿಕ್ಷನ್ ಆಗಿದ್ರೆ, ಚೆಕ್ ಬೌನ್ಸ್ ಆಫೆನ್ಸ್ ಅಲ್ಲಿ ಕನ್ವಿಕ್ಷನ್ ಆಗಿದೆ, ಆಯ್ತು. ಇದು ಸಹಿತ ಸುಳ್ಳ? ಸೊ ಇಂಥವ್ರನ್ನೆಲ್ಲ ಕರೆದು ಕೊಡ್ತೀರಿ, ಗಾಯತ್ರಿ ಶಾಂತಿ ಅಂಥವ್ರಿಗೆ ಅವಕಾಶ ಇದೆ.